ಪುಟ್ರಂಗಣ ಪುಟ್ರಂಗಣ ಹೇಳೋದಲ್ಲ ಹೆಂಗೈತೆ ಪುಟ್ರಂಗಣ? ಸೂಪರ್ ಆಗದೆ ಪುಟ್ರಂಗಣ. ಶೇಕಾಯ್ತಾ ಇದಿ? ಯಾಕೆ ಪುಟ್ರಂಗಣ ಹೆಂಗಾಡ್ತಾ ಇದ್ದೀರಾ? ಹಲೋ ಬಾಯ್ಸ್, ಏನನ್ರಿ ಗಂಗೋತ್ರಿ ಹೋಗೋ ಜಾಗದಲ್ಲಿ ಊಟಕ್ಕೆ ಟಿಫನ್ಗೆ ಅಂತ ನಿಲ್ಸವ್ರಿ. ದಯವಿಟ್ಟು ಸ್ವೆಟರ್ ಸೇಫ್ಟಿ ಇಲ್ಲದೆ ದಯವಿಟ್ಟು ಬರೋಕೆ ಹೋಗ್ಬಿಡ್ರಿ. ನಡಿ, ಕೈ ನೋಡಿ ಹೆಂಗೆ ನಡ್ತೀರಿ ಅಂತ. ಅನ್ನ ಉಣ್ಣಾಕೆ ಆಗಿಲ್ಲ ನೋಡಿರಿ. ಹಾಯ್, ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಚೇತನ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ಉತ್ತರ ಕಾಶಿ ದರ್ಶನ ಮಾಡಿ ಅಲ್ಲಿಗೆ ನಾವು ಹಾಲ್ಟ್ ಆಗಿದ್ದೋ. ಮತ್ತು ಬೆಳಗ್ಗೆ ನಾವು ನಮ್ಮ ಚಾರ್ಧಾಮ್ ಯಾತ್ರೆ ಮತ್ತೆ ಪ್ರಾರಂಭವಾಯಿತು. ಈಗ ಹೋಗ್ತಾ ಇರೋದು ನಾವು ಗಂಗೋತ್ರಿ ಕಡೆಗೆ. ಸ್ನೇಹಿತರೆ ನೋಡಿ ಹೇಗಿದೆ ಗಂಗೋತ್ರಿಯ ರೋಡು ಅನ್ನೋದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಹಾಗೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ವೀಡಿಯೋಗಳು ಬರ್ತಾ ಇರುತ್ತೆ, ಆ ವಿಡಿಯೋಗಳು ಸಹ ನೋಡ್ತಾ ಇರಿ. ಹಾಗೆ ವಿಡಿಯೋಗೆ ಲೈಕ್ ಮಾಡೋದು ಮರಿಬೇಡಿ. ಮತ್ತು ಏನು ಅನಿಸುತ್ತೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಹೇಗಿದೆ ಅಂತ ರೋಡು. ಈ ರೋಡಲ್ಲಿ ಹೋಗ್ತಾ ಇದ್ದರೆ ನಿಜವಾಗ್ಲೂ ಜೀವ ಬಾಯಿಗೆ ಬರೋದಂತೂ ಪಕ್ಕ. ಯಾಕೆ ಅಂದರೆ ಆ ಥರ ಇದೆ. ಇಲ್ಲಿನ ಡ್ರೈವರ್ಗಳಿಗೆ ಒಂದು ಸಲ್ಯೂಟ್ ಹೊಡಿಲೇಬೇಕು. ಯಾಕೆ ಅಂದರೆ ತುಂಬ ಚೆನ್ನಾಗಿ ಇಲ್ಲಿ ಗಾಡಿ ಓಡಿಸ್ತಾರೆ, ತುಂಬ ಎಕ್ಸ್ಪೀರಿಯೆನ್ಸ್ ಇದೆ. ಹಾಗೆ ನಾವು ಗಂಗೋತ್ರಿಗೆ ಹೋಗುವಂಥ ಜಾಗದಲ್ಲಿ ಟಿಫನ್ಗೆ ಅಂತ ನಾವಲ್ಲಿ ಒಂದು ಕಡೆ ಗಾಡಿ ನಿಲ್ಲಿಸ್ತೋ. ತುಂಬ ಚೆನ್ನಾಗಿತ್ತು. ಮತ್ತು ಬೆಳಗ್ಗೆ ಒಂದು 8-8:30 ಫುಲ್ಲು ಚಳಿ ಸ್ನೇಹಿತರೆ, ಸಿಕ್ಕಾಪಟ್ಟೆ. ಕಿವಿಯೆಲ್ಲ ಮುಚ್ಚೋಗ್ಬಿಟ್ಟಿತ್ತು ಅಲ್ಲಿಗೆ ಬರುವಷ್ಟರೊಳಗೆ. ತುಂಬ ಚಳಿ ಹೊಡಿತಾಯಿತ್ತು. ಪುಟ್ರಂಗಣ ಹೇಳೋದಲ್ಲ ಹೆಂಗೈತೆ ಪುಟ್ರಂಗಣ? ಸೂಪರ್ ಆಗದೆ ಪುಟ್ರಂಗಣ. ಪುಟ್ರಂಗಣ ನೋಡಿ, ಇವರೇ ನಮ್ಮ ಡ್ರೈವರು, ಎಕ್ಸ್ಪೀರಿಯನ್ಸ್ ಫುಲ್ ಡ್ರೈವರು. ಪುಟ್ರಂಗಣ ಸ್ನೇಹಿತರೆ, ಟಿಫನ್ ರೆಡಿಯಾಗಿತ್ತು. ನಾವು ಪ್ಯಾಕೇಜಲ್ಲಿ ಹೋಗಿದ್ದು ಡ್ರೀಮ್ಸ್ ಟು ಹೆವೆನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅಂತ ಬೆಂಗಳೂರು ತಲಗಟ್ಪುರದಲ್ಲಿ ಇರುವಂಥದ್ದು. ಈ ಟ್ರಾವೆಲ್ಸ್ ಕಡೆಯಿಂದ ಊಟ ತಿಂಡಿಗೇನು ಸಮಸ್ಯೆ ಇರಲಿಲ್ಲ, ತುಂಬ ಚೆನ್ನಾಗೇ ನೋಡ್ಕೊತಾ ಇದ್ರು ಸ್ನೇಹಿತರೆ. ಹಾಗೆ ನೀವೇನಾದರೂ ಎಲ್ಲಾದರೂ ಟ್ರಿಪ್ ಹೋಗಬೇಕು ಅಂದರೆ ಈ ಟ್ರಾವೆಲ್ಸ್ನ ಕಾಂಟ್ಯಾಕ್ಟ್ ಮಾಡಿ. ನಂಬರು ಮತ್ತು ಅವರ ಡೀಟೇಲ್ಸ್ ಇಲ್ಲಿ ಹಾಕಿರ್ತೀನಿ ನೋಡಿ. ಯಾಕೆ ಶೇಕಾಯ್ತಾ ಇದಿ? ಹೆಂಗೆ ಕೇದಾರ್ನಾಥ ಉಪ್ಪಿಟ್ಟಿಗೆ ಹೆಸರು ಬಂದು ಬಿಸಿ ಇದ್ವಿ. ಯಾಕೆ ಪುಟ್ರಂಗಣ ಹೆಂಗಾಡ್ತಾ ಇದ್ದೀರಾ? ಹಲೋ ಬಾಯ್ಸ್, ಏನನ್ರಿ ಗಂಗೋತ್ರಿ ಹೋಗೋ ಜಾಗದಲ್ಲಿ ಊಟಕ್ಕೆ ಟಿಫನ್ಗೆ ಅಂತ ನಿಲ್ಸವ್ರಿ. ದಯವಿಟ್ಟು ಸ್ವೆಟರ್ ಸೇಫ್ಟಿ ಇಲ್ಲದೆ ದಯವಿಟ್ಟು ಬರೋಕೆ ಹೋಗ್ಬಿಡ್ರಿ. ನಡಿ, ಕೈ ನೋಡಿ ಹೆಂಗೆ ನಡ್ತೀರಿ ಅಂತ. ಅನ್ನ ಉಣ್ಣಾಕೆ ಆಗಿಲ್ಲ ನೋಡಿರಿ. ಅನ್ನ ಉಣ್ಣಾಕೆ ಆಗಿಲ್ಲ ಇಂಥ ಉಪ್ಪಿಟ್ಟು ಕೇಸರಿ ಬಾತ್ ಮಾಡವ್ರೆ ನೋಡ್ರಿ. ನೋಡ್ರಿ 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 ನೋಡಿ ಹೆಂಗೆ ಕೈ ಅನ್ನ ನಾ ಸುಳ್ಳೋದಲ್ಲ ಕಣ್ರಿ, ಬಿದ್ದೋಯ್ತ ನೋಡ್ರಿ ಅಂತಂದ್ರಿ. ನೋಡ್ರಿ ಈ ಪಾಟಿ ಚಳಿ 90 ಡಿಗ್ರಿ ಇದೆ. ಹೆಂಗೆ ಉಣ್ಣಾಕಾಯ್ತು ನಾವು? ಹಾಂ, ಬಣ್ಣ ಬೇರೆ ಎದುರುಗಡೆ ಬಂದವೆ. ಸ್ನೇಹಿತರೆ, ಟಿಫನ್ ಮುಗಿಸಿ ಮತ್ತೆ ನಮ್ಮ ಜರ್ನಿನ ನಾವು ಗಂಗೋತ್ರಿ ಕಡೆಗೆ ಶುರು ಮಾಡ್ದೋ. ನೋಡ್ತಾ ಇದ್ದೀರಾ ನೀವು, ಬೆಟ್ಟ ಗುಡ್ಡಗಳ ತಪ್ಪಲಿನಲ್ಲಿ ಈ ಪ್ರಕೃತಿಯ ನಡುವೆ ಹೋಗ್ತಾ ಇದ್ರೆ ತುಂಬ ಖುಷಿ ಆಗ್ತಾಯಿತ್ತು. ಯಾಕೆಂದರೆ ಈ ಉತ್ತರಾಖಂಡಕ್ಕೆ ಬಂದರೆ ಈ ಕಡೆ ಗಂಗೋತ್ರಿ, ಯಮುನೋತ್ರಿ ಮತ್ತು ಕೇದಾರ್ನಾಥ, ಈ ಸೈಡು ಬದ್ರಿನಾಥ, ಈ ಸೈಡೆಲ್ಲ ಬಂದರೆ ನೀವು ತುಂಬ ನದಿಗಳಿವೆ. ಮತ್ತು ಹಾಗೆ ಬೆಟ್ಟ ಗುಡ್ಡಗಳು, ಇಲ್ಲಿ ಗುಡ್ಡ ಕುಸಿಯೋದು ಮತ್ತು ಬೆಟ್ಟಗಳು ಬೀಳೋದು ಇಲ್ಲಿ ನಾರ್ಮಲ್ಲು. ಅದು ಅಭ್ಯಾಸ ಆಗೋಗಿದೆ ಇಲ್ಲಿನ ಜನಕ್ಕೆ. ಹಾಗಾಗಿ ಇಲ್ಲಿ ಜನ ವಾಸಿಸೋದು ಕಡಿಮೆನೇ, ಏಕೆಂದರೆ ಜಾಸ್ತಿ ಭೂಮಿ ಇಲ್ಲ. ಹಾಗಾಗಿ ಇವರೆಲ್ಲ ಆಚೆ ಕಡೆಯಿಂದನೇ ತೊಗೊಬಂದು ತಿನ್ನಬೇಕಾಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ಭೂಮಿ ಅಂತೂ ಇಲ್ಲ ಏನಾದರೂ ಬೆಳ್ಕೊಂಡು ತಿನ್ನೋಕ್ಕೆ. ಯಾಕೆಂದರೆ ಬರೀ ಬೆಟ್ಟ ಗುಡ್ಡಗಳೇ ಇರುವಂಥದ್ದು. ಆ ಥರದಲ್ಲೂ ರೋಡ್ ಮಾಡಿ ಏನೇ ಸ್ವಲ್ಪ ಪ್ರಾಬ್ಲಮ್ ಆದ್ರೂ, ಗುಡ್ಡ ಕುಸಿತ ಆದ್ರೂ ಅದನ್ನು ರೆಡಿ ಮಾಡಿ
ನಮಗೆ ಹೋಗೋಕ್ಕೆ ನೋವು ಮಾಡಿಕೊಡ್ತಾರೆ. ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೇ, ಏಕೆಂದರೆ ಅದನ್ನೆಲ್ಲ ಕ್ಲಿಯರ್ ಮಾಡೋಕ್ಕೆ ಆ ಥರ ಮಾಡ್ತಾರೆ. ನಾನು ನಿಮ್ಗೊಂದು ಏನಂತ ಹೇಳೋದಾದರೆ, ನೀವು ಈ ಸೈಡ್ ಏನಾರ ಕೇದಾರನಾಥ ಇಲ್ಲ ಬದ್ರಿನಾಥ ಈ ಥರ ಯಾತ್ರೆಗಳಿಗೆ ಮತ್ತು ಈ ಥರ ಒಂದು ಟ್ರಾವೆಲ್ಗೆ ಹೋದರೆ ಈ ಪ್ರಕೃತಿ ನಮಗೆಲ್ಲ ಕೊಡ್ತಾ ಇದೆ. ಈಗ ನಾವು ಖುಷಿಯಿಂದ ನೋಡ್ತಾ ಇದ್ದೀವಿ, ನಾವು ಪ್ರಕೃತಿಗೆ ಏನು ಕೊಡ್ತೀವಿ ಅನ್ನೋದೇ ಇಂಪಾರ್ಟೆಂಟ್ ಸ್ನೇಹಿತರೆ. ಹಾಗಾಗಿ ನೀವು ಅಲ್ಲಿ ಈ ವಾಟ್ರ್ ಬಾಟ್ಲಾಗಲಿ ಇಲ್ಲ ಪ್ಲ್ಯಾಸ್ಟಿಕ್ ಕವರು ಮತ್ತು ಬಿಸ್ಕೆಟ್ ಕವರ್ಗಳನ್ನ ನೀವು ಹೋಗ್ಬೇಕಾದ್ರಲ್ಲಿ ಬಸ್ಸಲ್ಲೇ ಆಗಲಿ ಕಾರಲ್ಲೇ ಆಗಲಿ ಬೈಕಲ್ಲೇ ಆಗಲಿ ಅದನ್ನು ದಯವಿಟ್ಟು ಆಚೆ ಕಡೆಗೆ ಎಸಿಬೇಡಿ. ಏಕೆಂದರೆ ಅದು ನದಿ ಸೇರಿ ಮತ್ತೆ ಅದು ಕಲುಷಿತ ಆಗುತ್ತೆ ಆ ಕಡೆನೂ. ಈಗಾಗಲೇ ನಮ್ಮ ಕೆಲವು ಕಡೆಯೆಲ್ಲ ನೋಡಿದ್ದೀರ ಯಾವ್ಯಾವ ಥರ ಆಗಿದೆ ಅಂತ. ಬಟ್ ಇಲ್ಲಿ ಮಾಡೋದು ಬೇಡ, ಯಾಕೆಂದರೆ ತುಂಬ ಚೆನ್ನಾಗಿದೆ ಇಲ್ಲಿ ಪ್ರಕೃತಿ, ತುಂಬ ಖುಷಿ ಆಗುತ್ತೆ ಇಲ್ಲಿ ಈ ಕಡೆ ಬಂದರೆ ನೋಡಿದ್ರೆ. ಒಳ್ಳೆ ಗಾಳಿ ಮತ್ತು ಬೆಳಕು ನೋಡ್ತಾ ಇದ್ದೀರ ಯಾವ ಥರ ಇದೆ ಅಂತ. ಹಾಗಾಗಿ ಅದನ್ನು ಯಾವ ಥರ ಒಂದು ಕವರಲ್ಲಿ ಹಾಕಿಟ್ಟು ನೀವು ಎಲ್ಲಿ ಇಳಿತೀರಾ ಅಲ್ಲಿ ಡಸ್ಟ್ಬಿನ್ ಇರುತ್ತೆ, ಅಲ್ಲೆಲ್ಲ ಒಂದು ಕಡೆ ಅಲ್ಲಿಗೆ ಅದನ್ನು ಸೇರಿಸಿ. ಯಾರು ಎಲ್ಲಿ ಬೇಕಲ್ಲಿ ನದಿ ಹತ್ರ ಆಗಲಿ ಕೆಳಗಡೆ ಆಗಲಿ ಪ್ಲ್ಯಾಸ್ಟಿಕ್ಕು ಬಾಟಲ್ಲು ಈ ಥರದ್ದು ಯಾವುದನ್ನು ಹಾಕೋಕ್ಕೆ ಹೋಗ್ಬೇಡಿ. ಇದು ನನ್ನ ಒಂದು ವಿನಂತಿ. ಅದನ್ನು ಮಾಡಿದ್ರೆ ಒಳ್ಳೆಯದು ಸ್ನೇಹಿತರೆ. ನೋಡಿ ಸ್ನೇಹಿತರೆ ಹೇಗಿದೆ, ಅಲ್ಲಲ್ಲಿ ಎಲ್ಲ ಬ್ರಿಡ್ಜ್ಗಳನ್ನ ಕಟ್ಬಿಟ್ಟವ್ರೆ. ಅವರು ಹೋಗೋಕ್ಕೆ ಒಂದು ಲಿಂಕ್ ಇಟ್ಕೊಳ್ಳೋಕ್ಕೋಸ್ಕರ ಒಂದೊಂದು ಸಣ್ಣ ಸಣ್ಣ ಬ್ರಿಡ್ಜ್ಗಳನ್ನ ಇಲ್ಲಿ ನೋಡ್ತಾ ಇದ್ದೀರ. ರೋಡ್ಗಳು ಯಾವ ಥರ ಇದೆ ಅಂತ. ಇಲ್ಲಿ ಡ್ರೈವರ್ಗಳಿಗೆ ಮಾತ್ರ ಚಾಲೆಂಜ್ ಅಂತಲೇ ಹೇಳ್ಬೋದು. ಇಲ್ಲಿ ಗಾಡಿ ಓಡಿಸೋರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಡ್ರೈವರ್ಗಳಾಗಿರ್ತಾರೆ, ಆದ್ದರಿಂದ ಆರಾಮಾಗೆ ಅವರು ಗಾಡಿನ ಓಡಿಸ್ತಾರೆ ಸ್ನೇಹಿತರೆ. ನಾವಂತೂ ಕಣ್ಣು ಎಲ್ಲೂ ಮುಚ್ಚೇ ಇಲ್ಲ ಆ ಥರ ನೋಡ್ತಿದ್ದೋ, ಯಾಕೆಂದರೆ ಅಷ್ಟು ಚೆನ್ನಾಗಿತ್ತು. ಒಂದು ಜಾಗಕ್ಕಿಂತ ಒಂದು ಜಾಗ ತುಂಬ ಚೆನ್ನಾಗಿತ್ತು. ಅದನ್ನು ನಿಮಗೂ ತೋರಿಸ್ಬೇಕು ಅಂತಲೇ ನಾನು ಈ ವಿಡಿಯೋನ ಮಾಡಿದ್ದು ಸ್ನೇಹಿತರೆ. ಯಾವ ಥರ ಇರುತ್ತೆ ಇಲ್ಲಿ ಅನ್ನೋದನ್ನ ತಿಳಿಸೋಕ್ಕೋಸ್ಕರ. ನೀವು ಸಹ ನೋಡ್ತಾ ಇರೋರು ನಿಮ್ಮೆಲ್ಲ ವಾಟ್ಸಪ್ ಗ್ರೂಪ್ಗಳಿರುತ್ತೆ, ಒಂದಷ್ಟು ಎಲ್ಲ ನಿಮ್ಮ ವಾಟ್ಸಪ್ಗಳಲ್ಲೂ ಒಂದಷ್ಟು ಗ್ರೂಪ್ಗಳಿರುತ್ತೆ. ಆ ಗ್ರೂಪ್ಗಳಿಗೆ ಈ ಲಿಂಕನ್ನು ಶೇರ್ ಮಾಡಿ ಸ್ನೇಹಿತರೆ. ನಾನು ಹಾಕ್ತಾ ಇರೋ ವೀಡಿಯೋಗಳನ್ನ, ಯಾಕೆಂದರೆ ನಮಗೊಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ ಮತ್ತು ಈ ವಿಡಿಯೋ ಅವ್ರಿಗೂ ಸಹ ತಲುಪುತ್ತೆ. ಯಾಕೆಂದರೆ ಅವರು ಸಹ ನೋಡ್ಬೋದು ಈ ವಿಡಿಯೋನ. ನಮ್ಮ ಈ ಚಾರ್ಧಾಮ್ ಯಾತ್ರೆ ಇರ್ಬೋದು ಮತ್ತು ಬೇರೆ ವಿಡಿಯೋಗಳಿರ್ಬೋದು, ಅದನ್ನು ಅವರು ಸಹ ನೋಡ್ಬೋದು. ಇದನ್ನೊಂದು ಸಾಧ್ಯವಾದರೆ ಮಾಡಿ ಸ್ನೇಹಿತರೆ. ನಿಮ್ಮ ಗ್ರೂಪ್ಗಳಿಗೆ ಇದನ್ನು ವಿಡಿಯೋನ ಸೆಂಡ್ ಮಾಡಿ ಅಂತ ಈ ಮೂಲಕ ನಿಮ್ಮನ್ನ ಕೇಳ್ಕೊತಾ ಇದ್ದೀನಿ. ಹಾಗೆ ನಾವು ಇಲ್ಲಿ ಗಂಗೋತ್ರಿ ಕಡೆಗೆ ಹೋಗ್ಬೇಕಾದ್ರೆ ಸ್ನೇಹಿತರೆ, ನಿಮಗೆ ಇಲ್ಲಿ ಆಪಲ್ ಮರಗಳಂತೂ ತುಂಬ ಸಿಗ್ತವೆ. ಯಾಕೆಂದರೆ ಇಲ್ಲಿ ಬೆಟ್ಟದ ಮೇಲೆಲ್ಲ ಆಪಲ್ಲು ಬೆಳೆದ್ಬಿಟ್ಟವ್ರೆ. ನಾವು ಹೋದಾಗಂತೂ ಸಿಕ್ಕಾಬಟ್ಟೆ ಆಪಲ್ ಇದ್ದು, ತುಂಬ ಗಿಡಗಳಿದ್ದು. ಆದರೆ ಯಾರೇ ಕೀಳಂಗಿಲ್ಲ, ಎಲ್ಲ CC ಕ್ಯಾಮ್ರಾ ಹಾಕಿದ್ದಾರೆ. ಅವರು ಮನೆಯೊಳಗಿರ್ತಾರೆ. ನೀವು ಗಾಡಿಯ ಕೆಳಗೆ ಇಳಿದಟ್ಟಿಗೆ ಅವ್ರು ಆಚೆ ಬರ್ತಾರೆ, ಯಾಕೆಂದರೆ CC ಕ್ಯಾಮ್ರಾದಲ್ಲಿ ನೋಡಿಕೊಂಡು ಅವರು ಮನೇಲಿ ಇರ್ತಾರೆ. ಹಾಗಾಗಿ ನೀವು ಅಲ್ಲೇ ಹೋಗಿ ಬೇಕಾದ್ರೆ ಕಿತ್ಕೊಂಡು ಏನು ಅಮೌಂಟ್ ಇದೆ, ನಾವು 35 ರೂಪಾಯಿ 40 ರೂಪಾಯಿ ಹೇಳಿದ್ರು KGನ, ಬಟ್ ಕೊಡ್ಬೋದು. ಇಲ್ಲೆಲ್ಲ 150-200 ರೂಪಾಯಿ ಕೊಟ್ಟು ನಾವು ತಿಂತೀವಿ ಆಪಲ್ನ. ಅಲ್ಲಿ 30-40 ರೂಪಾಯಿ ಕೊಟ್ಬಿಟ್ಟು ತಿನ್ನೋಕ್ಕಾಗಲ್ವಾ. ಹಾಗಾಗಿ ಆರಾಮಾಗಿ ತೊಗೊಂಡು ತಿನ್ಬೋದು ಸ್ನೇಹಿತರೆ. ಗಿಡದಲ್ಲಿ ಅಲ್ಲೇ ಕಿತ್ತು ಕೊಡ್ತಾರೆ. ಹಾಗಾಗಿ ನೀವು ಗಂಗೋತ್ರಿ ಸೈಡ್ ಹೋದು ಅಂದರೆ ನೀವು ಆಪಲ್ ಗಿಡಗಳನ್ನ ತುಂಬ ನೋಡ್ಬೋದು ಸ್ನೇಹಿತರೆ. ನೋಡಿ ಎಷ್ಟು ಚಿಕ್ಕದಾಗಿದೆ ರೋಡಿಲ್ಲಿ. ಇಲ್ಲಿ ಹೋಗ್ತಿದ್ರೆ ಹೇಳಿದ್ನಲ್ಲ ಆಗಲೇ ಜೀವ ಬಾಯಿಗೆ ಬರುತ್ತೆ ಅಂತ, ಆ ಥರ ಅಲ್ಲಿ ಒಳಗಡೆ ಕೂತ್ಕೊಂಡು ಕೆಳಗಡೆ ನೋಡಿದ್ರೆ ಬಸ್ಸಲ್ಲಿ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅಂಥ ಜಾಗದಲ್ಲಿ ಗಾಡಿನ ಓಡಿಸ್ತಾರೆ ಸ್ನೇಹಿತರೆ. ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಮುಗೀತು ಕತೆ ನಮ್ಮದು. ಆ ಥರ ಇರುತ್ತೆ. ನೋಡಿ ಯಾವ ಥರ ಇದೆ ಇಲ್ಲಿ ಬೆಟ್ಟದ ರೋಡ್, ನೋಡಿ ಯಾವ ಥರ ಇದೆ ಅಂತ. ಮುಂದೆ ತುಂಬ ಚಿಕ್ಕ ರೋಡು, ಮತ್ತು ಆ ಕಡೆ ಹೋದರೆ ಬೆಟ್ಟ. ಇಲ್ಲಿ ಆಪೋಸಿಟ್ ಗಾಡಿ ಬಂತು ಅಂತಂದರೆ ಇಲ್ಲಿ ಸೈಡ್ ಕೊಡೋದೇ ತುಂಬ ಕಷ್ಟ ಇದೆ. ಆ ಥರ ಜಾಗಗಳಲ್ಲಿ ಗಾಡಿ ಓಡಿಸಿ ನಮಗೆ ದರ್ಶನ ಮಾಡ್ತಾರೆ. ಟ್ರಾವೆಲ್ಸ್ ಕಡೆಯಿಂದ ಕರ್ಕೊಂಡು ಹೋಗ್ತಾರೆ, ನಾವು ದುಡ್ಡು ಕೊಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಸ್ನೇಹಿತರೆ. ನಮ್ಮನ್ನು ಸುರಕ್ಷಿತವಾಗಿ ಕರ್ಕೊಂಡು ನಮ್ಮ ಆರೋಗ್ಯ ನೋಡಿಕೊಂಡು ಮತ್ತು ನಮಗೆ ಊಟ ರೂಮು ಎಲ್ಲ ಕೊಟ್ಟು ಕರ್ಕೊಬರ್ತಾರಲ್ಲ, ಅದು ಇಂಪಾರ್ಟೆಂಟು. ನಮ್ಮ ದುಡ್ಡು ಕೊಟ್ಟಿದ್ದು ಬರೋಲ್ಲ. ಯಾಕೆಂದರೆ ನಾವೊಂದು ಯಾತ್ರೆಗೆ ಹೋಗಿದ್ದೀವಿ, ನಾವು ಸುರಕ್ಷಿತವಾಗಿ ಬರೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅದರಲ್ಲಿ ನಮಗೆ ಡ್ರೀಮ್ಸ್ ಟು ಹೆವನ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಅವ್ರ ಕಡೆಯವರು ತುಂಬ ಚೆನ್ನಾಗಿ ಕೇರ್ ಮಾಡಿ ನಮ್ಮನ್ನು ಕರ್ಕೊಬಂದರು. ಅವರು ಓನರ್ ಅರುಣ್ ಇರ್ಬೋದು ಮತ್ತು ಮ್ಯಾನೇಜರು ಅವ್ರ ಹೆಸರು ಮ್ಯಾನೇಜರ್ ಬಸವರಾಜ್ ಅವರು ಇರ್ಬೋದು. ತುಂಬ ಚೆನ್ನಾಗಿ ನಮ್ಮನ್ನು ಕೇರ್ ಮಾಡಿದ್ರು. ಎಲ್ಲರಿಗೂ ಟೈಮ್ಗೆ ಊಟ ಮತ್ತು ರೂಮಂತೂ ಎಲ್ಲ 4 ಸ್ಟಾರ್ ರೂಮ್ಗಳು ತುಂಬ ಚೆನ್ನಾಗಿದ್ದು. ಎಲ್ಲೂ ನೈಟು ಟ್ರಾವೆಲ್ ಇರಲಿಲ್ಲ, ಬೆಳಗ್ಗೆ ಮಾತ್ರ ಟ್ರಾವೆಲ್ ಮಾಡಿ ನೈಟು ಆಲ್ಟ್ ಆಗ್ತಿದ್ದು. ತುಂಬ ಚೆನ್ನಾಗಿತ್ತು ನಮ್ಮ ಜರ್ನಿ ಸ್ನೇಹಿತರೆ. ಅವರು ಚಾರ್ಧಾಮ್ ಯಾತ್ರೆ ಎಲ್ಲ ಗುಜರಾತು, ನೇಪಾಳು ಮತ್ತು ಈ ಡೆಲ್ಲಿ ಟ್ರಿಪ್ ಏನಿದೆ, ಕಾಶಿ,
ಈ ಥರದ್ದು ತುಂಬ ಕಡೆ ಟ್ರಿಪ್ ಮಾಡ್ತಿರ್ತಾರೆ. ನೀವು ಬೇಕಾದರೆ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಇಲ್ಲಿ ನಂಬರ್ ಹಾಕಿರ್ತೀನಿ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಮಾಹಿತಿನ ತಗೊಳ್ಳಿ ಸ್ನೇಹಿತರೆ. ಬನ್ನಿ, ಹಾಗೆ ನಾವು ಇನ್ನೊಂದಷ್ಟು ಪ್ರಕೃತಿನ ನೋಡಿಕೊಂಡು ಹೋಗೋಣ. ಇನ್ನೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಯಾರಾದರೂ ಈಗಲೇ ಮಾಡ್ಕೊಳ್ಳಿ. ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ, ಹಾಗೆ ಒಂದು ಲೈಕ್ ಕೂಡ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ಈ ರೋಡಲ್ಲಿ ನಾವು ಎಷ್ಟು ನೋಡಿದ್ರೂ ನಿಮಗೆ ಇದೇ ಥರ ರೋಡ್ಗಳು ಸಿಗ್ತಾ ಇರುತ್ತೆ. ತುಂಬ ಭಯ ಆಗುತ್ತೆ ಗಾಡೀಲಿ ಹೋಗಬೇಕಾದ್ರೆ. ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಸ್ನೇಹಿತರೆ. ಇಂಥ ಕಡೆ ಎಲ್ಲ ಹೋಗಿ ನೋಡಿದಾಗೆ ನಮಗೊಂದು ಎಕ್ಸ್ಪೀರಿಯೆನ್ಸ್ ಆಗೋದು, ಯಾವ ಥರ ಇರುತ್ತೆ ಹೊರಗಡೆ ಎಲ್ಲ ಅಂತ. ಆ ಎಕ್ಸ್ಪೀರಿಯೆನ್ಸು ನಿಮಗೂ ಆಗ್ತಿದೆ ಅಂತ ಅನ್ಕೋತೀನಿ. ಹಾಗೆ ನಾವು ನೆಕ್ಸ್ಟು ಗಂಗೋತ್ರಿಯ ದರ್ಶನ ಮಾಡೋಣ. ನೆಕ್ಸ್ಟ್ ವಿಡಿಯೋದಲ್ಲಿ ಗಂಗೋತ್ರಿ ದೇವಸ್ಥಾನ ಮತ್ತು ಗಂಗೋತ್ರಿಗೆ ಹೋಗೋದು ಹೇಗೆ ಅಲ್ಲಿಂದ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಾವು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಇದನ್ನಾಗೆ ಕಂಟಿನ್ಯೂ ಮಾಡಿ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ.